ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ SSLC ಎಕ್ಸಾಮ್ 3 ಬಂದು ಜುಲೈ 5 ನಡೀತಿದೆ ಬ್ರೋ. ಸೊ ನಾವು ಇವಾಗ ಏನೂ ಓದಿಲ್ಲ, ಪಾಸ್ ಆಗಬೇಕು, ನಾವು ಒಂದು ಟ್ರಿಕ್ಸ್ ಹೇಳಿ ಬ್ರೋ ಪಾಸ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಯಾರೆಲ್ಲ SSLC ಎಕ್ಸಾಮ್ 3ನ ಬರೀತಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತಲೇ ಹೇಳ್ಬಹುದು. ಏನಕ್ಕಪ್ಪ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಅಂದರೆ, ಇದು ನಿಮ್ಮ ಒಂದು ಕಡೆಯ ಅವಕಾಶ. ನೆಕ್ಸ್ಟು ಫಸ್ಟ್ PUಗೆ ನೀವು ಜಾಯಿನ್ ಆಗಬೇಕು ಅಂದರೆ ಇದರಲ್ಲಿ ನೀವು ಪಾಸ್ ಆಗಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಒಂದು ವೇಳೆ ನೀವೇನೂ ಓದಿಲ್ಲ, ನೀವು ಸ್ಕೂಲ್ಗೂ ಹೋಗಿಲ್ಲ, ನಿಮ್ಮ ಹತ್ರ ಕ್ಲಾಸ್ ವರ್ಕ್ ಇಲ್ಲ, ಏನೂ ಇಲ್ಲ ಅಂತ ಹೇಳೋದಾದ್ರೆ ನಾವು ಪಾಸಿಂಗ್ ಪ್ಯಾಕೇಜ್ನ ಪ್ರೊವೈಡ್ ಮಾಡ್ತಿದ್ದೀವಿ ನಿಮಗೆ. ಜಸ್ಟು 49 ರುಪೀಸ್ಗೆ ಪಾಸಿಂಗ್ ಪ್ಯಾಕೇಜ್ನ ಪ್ರೊವೈಡ್ ಮಾಡ್ತಿದ್ದೀವಿ. ನಿಮಗೆ ಬೇಕು ಅಂತ ಹೇಳೋದಾದರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಬಂದು ವಾಟ್ಸಪ್ನಲ್ಲಿ SSLC ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿ, ನಾನು ನಿಮಗೆ QR ಕೋಡ್ ಕಳಿಸ್ತೀನಿ. ಪೇ ಮಾಡಿ ನೀವು ಪಾಸಿಂಗ್ ಪ್ಯಾಕೇಜ್ನ ತೊಗೋಬೋದು. ಯಾರು ಇದುವರೆಗೂ ಕೊಟ್ಟಿಲ್ಲ 49 ರುಪೀಸ್ಗೆ, ತುಂಬ ಕಮ್ಮಿ ಬೆಲೆಗೆ ನಾವು ಕೊಡ್ತಿದ್ದೀವಿ, ಎಲ್ಲರೂ ಕೂಡ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು. ಓಕೆನಾ? ನಿಮಗೆ ಬೇಕು ಅಂತ ಹೇಳೋದಾದರೆ ಬಂದು ಪಾಸಿಂಗ್ ಪ್ಯಾಕೇಜ್ನ ತೊಗೊಳ್ಳಿ. ಏನಕ್ಕಪ್ಪ ಅಂದರೆ ತುಂಬ ಯೂಸ್ ಆಗ್ತಿದೆ, ತುಂಬ ಜನಕ್ಕೆ ಯೂಸ್ ಆಗ್ತಿದೆ, ತುಂಬ ಜನಕ್ಕೆ ಯೂಸ್ ಮಾಡ್ಕೊತಿದ್ದಾರೆ, ಅವಾಗಲೇ ಓದಿ ಮುಗಿಸಿದ್ದಾರೆ ತುಂಬ ಜನ. ಒಂದು ಪಾಸಿಂಗ್ ಪ್ಯಾಕೇಜ್ನ ನಾವು ರೆಡಿ ಮಾಡಿರುವಂಥದ್ದು, ಪ್ರತಿಯೊಬ್ಬರು ಕೂಡ ಬಂದು ತೊಗೋಬಹುದು. ಓಕೆನಾ? ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇ ಮೇಲೆ. ಮೊದಲನೇದಾಗಿ ಇವಾಗ ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಅಂದರೆ 3 ಲ್ಯಾಂಗ್ವೇಜ್ ಬರುತ್ತೆ ನಿಮಗಿಲ್ಲಿ. ಸೊ ಕನ್ನಡ, ಇಂಗ್ಲೀಷ್, ಹಿಂದಿ. ಕನ್ನಡ, ಇಂಗ್ಲೀಷ್, ಹಿಂದಿ 3 ಲ್ಯಾಂಗ್ವೇಜಲ್ಲಿ ನೀವು ಯಾವ ಥರ ಬರೀಬೇಕು? ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ನಾವು ಪಾಸ್ ಆಗಬೇಕು ಬ್ರೋ, ನಮಗೇನು 50-60 ಏನು ಬೇಡ, ಜಸ್ಟ್ ಪಾಸ್ ಆದರೆ ಸಾಕು, 35 ತೊಗೊಂಡು ಜಸ್ಟ್ ಪಾಸ್ ಆದರೆ ಸಾಕು, ನಮ್ಮ PDF ಓದಿ ಪಾಸ್ ಆಗ್ತೀರಾ. ಓಕೆನಾ? ಸೊ ಇವಾಗ ಮೇಯ್ನಾಗಿ ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು, ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದೆ, ಇನ್ನೂ ಡೀಟೇಲಾಗಿ ಹೇಳ್ತೀನಿ ನೋಡಿ. ಸೊ ಇನ್ನು ಮ್ಯಾಥ್ಸು, ಸೈನ್ಸು, ಸೋಷಿಯಲ್ಲು. ಓಕೆನಾ? ಇವಿಷ್ಟರಲ್ಲಿ ಯಾವ ರೀತಿ ನೀವು ಪಾಸ್ ಆಗೋದು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಸೋಷಿಯಲಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಥೆನ ಬರೀಬೇಕಾಗುತ್ತೆ, ಹಿಸ್ಟ್ರಿ ಇರುತ್ತೆ ನಿಮಗಿಲ್ಲಿ. ಮೇನ್ ನಿಮಗಿಲ್ಲಿ 2 ವರ್ಡ್ ಆನ್ಸರ್ಸ್ನ ಫೋಕಸ್ ಮಾಡಿ, ಮತ್ತು ನಿಮಗಿಲ್ಲಿ 3 ವರ್ಡ್ ಆನ್ಸರ್ಸು, 5 ವರ್ಡ್ ಆನ್ಸರ್ಸು. ಸೊ ಲಾಂಗ್ ಆನ್ಸರ್ಸ್ಗಳನ್ನ ಬರೀಬೇಕಾಗುತ್ತೆ. ಒಂದು 6 to 7 ಲೈನ್ಸ್ ಬಂದುಬಿಟ್ಟು, ಇವಾಗ 5 ಮಾರ್ಕ್ಸ್ ಕ್ವಶನ್ ಇದೆ ಅಂದರೆ 6 to 7 ಲೈನ್ಸ್ ಬಂದುಬಿಟ್ಟು ಕ್ಲೀನಾಗಿ ಬರೀರಿ, ಅರ್ಥ ಆಗೋ ರೀತಿ ಬರೀರಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಅದರಲ್ಲಿ ಇನ್ಫಾರ್ಮೇಷನ್ ಇರಬೇಕು, 5-6 ಲೈನ್ಸು. ಸೊ ಅದಾದ ಮೇಲೆ ನೀವು ನಿಮಗೆ ಬೇಕಾಗಿರುವಂಥ ಅದಕ್ಕೆ ಕತೆ ಗೀತೆ ಎಲ್ಲ ತುಂಬಿಬಿಟ್ಟು ನೀವು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಪೇಜ್ನಲ್ಲಿ ಇಷ್ಟನ್ನು ನೀವು ತುಂಬಿಸಿರ್ಬೇಕಾಗತ್ತೆ, ಅರ್ಧ ಪೇಜನ್ನು ತುಂಬಿಸಿರ್ಬೇಕಾಗತ್ತೆ. 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸು, 5 ಮಾರ್ಕ್ಸಿಗೆ ಕಂಪ್ಲೀಟ್ ಪೇಜ್ನ ನೀವು ಇಲ್ಲಿ ತುಂಬಿಸಿರ್ಬೇಕಾಗತ್ತೆ. ಓಕೆನಾ? ಸೈನ್ಸಿಗೆ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಡಯಾಗ್ರಾಮ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಮೇನ್ ಇದು 10ರಿಂದ 15 ಮಾರ್ಕ್ಸಿಗೆ ಬರುತ್ತೆ. ಇದನ್ನು ನೀವು ಫೋಕಸ್ ಮಾಡಬೇಕಾಗುತ್ತೆ. ಮೇನ್ ಇರೋದೇ ನಿಮಗೆ ಡಯಾಗ್ರಾಮು. ಸೊ ಇದನ್ನು ನೀವು ಇಲ್ಲಿ ಫೋಕಸ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನಿಮಗಿಲ್ಲಿ ಇದರಲ್ಲೂ ಅಷ್ಟೇ 2 ಮಾರ್ಕ್ಸು, 5 ಮಾರ್ಕ್ಸು. ಸೊ ಈ ಥರ ನೀವು ಇಲ್ಲಿ ಫೋಕಸ್ ಮಾಡಬೇಕಾಗುತ್ತೆ. ನಮ್ಮ ಒಂದು PDF ಕಂಪ್ಲೀಟ್ ಇದೆ, ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಮ್ಯಾಥಮೆಟಿಕ್ಸಲ್ಲಿ ಥಿಯರಮ್ಸ್ ಬರುತ್ತೆ ನಿಮಗಿಲ್ಲಿ. ಅದಾದಮೇಲೆ ನಿಮಗಿಲ್ಲಿ 3 ವರ್ಡ್ ಆನ್ಸರ್ಸು, 5 ವರ್ಡ್ ಆನ್ಸರ್ಸು. ಸೊ ಈ ರೀತಿ ನೀವು ಇಲ್ಲಿ ಫೋಕಸ್ ಮಾಡ್ಕೊಂಡು ಬರೀಬೇಕಾಗುತ್ತೆ. ಸೊ ಇವಾಗ ಥಿಯರಮ್ಸಲ್ಲಿ ನಿಮಗಿಲ್ಲಿ ರೆಕ್ಟ್ಯಾಂಗಲ್ ಥಿಯರಮ್ಸ್ ಬರುತ್ತೆ. ಸೊ ಇವೆಲ್ಲನೂ ಕೂಡ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿದೆ, ಕ್ಲೀನಾಗಿ ನೀವು ತೊಗೊಂಡ್ಬಿಟ್ಟು ಓದ್ಕೋಬಹುದು. ಸೊ ಇವಾಗ ಮೇನ್ ಇರುವಂಥದ್ದೇನಪ್ಪ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ. ಸೊ ಕನ್ನಡ ಮತ್ತು ಇಂಗ್ಲೀಷ್, ಹಿಂದಿನಲ್ಲಿ ಲೆಟರ್ ರೈಟಿಂಗ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. 5 ಮಾರ್ಕ್ಸ್ ನೀವು ಇದರಲ್ಲಿ ಸ್ಕೋರ್ ಮಾಡ್ಬೋದು. ಕನ್ನಡದಲ್ಲಿ ನಿಮಗೆ ಅಲಂಕಾರ, ಛಂದಸ್ಸು ಇವೆಲ್ಲನೂ ಬರುತ್ತೆ. ಮಿನಿಮಮ್ 10 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. 3ರಲ್ಲೂ ಕೂಡ ನಿಮಗೆ ಇಂಗ್ಲೀಷಲ್ಲಿ ಬಿಟ್ಟು ಕನ್ನಡ ಮತ್ತು ಹಿಂದಿನಲ್ಲಿ ಪ್ರಬಂಧ ಬರುತ್ತೆ. ಸೊ ಅದರಲ್ಲಿ 5 ಮಾರ್ಕ್ಸ್ ನೀವು ಇಲ್ಲಿ ಸ್ಕೋರ್ ಮಾಡಬಹುದು. ಸೊ ಅದಾದಮೇಲೆ ನಿಮಗಿಲ್ಲಿ ಹಿಂದಿ ಮತ್ತು ಕನ್ನಡದಲ್ಲಿ ಸಂದರ್ಭ ಬರುತ್ತೆ. ಸೊ ಇದರಲ್ಲಿ ನಿಮಗೆ 6 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ಈ ಥರ ನಿಮಗಿಲ್ಲಿ ಮಲ್ಟಿಪಲ್ ಚಾಯ್ಸ್ 2 ವರ್ಡು ಮತ್ತು 6 ವರ್ಡ್ ಆನ್ಸರ್ಸ್ಗಳನ್ನ ಲೈನ್ ಕಂಪ್ಲೀಟ್ ಬರ್ದಿದ್ದೀರಾ ಅಂದರೆ ಮಿನಿಮಮ್ ಏನಿಲ್ಲ ಅಂದ್ರೂ 40 ಮಾರ್ಕ್ಸ್ಗಂತೂ ನೀವು ಇಲ್ಲಿ ಪಾಸ್ ಆಗ್ಬೋದು. ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ನ ತೊಗೊಳ್ಳಿ, ಖಂಡಿತವಾಗ್ಲೂ ಕೂಡ ಯೂಸ್ ಆಗುತ್ತೆ. ಬಂದು ಮೆಸೇಜ್ ಮಾಡಿ, ಇಲ್ಲಿ ನಂಬರ್ ಹಾಕಿರ್ತೀನಿ ಎಲ್ಲರಿಗೂ ಕೂಡ. ಆಲ್ ದ ಬೆಸ್ಟ್. ಜೈ ಹಿಂದ್.